ನೋಡಿ, ಒಂದ್ ಕಡೆ ಕ್ಷಣಗಣನೆ ಆರಂಭ ಆಗಿದೆ. ಸಿಎಂ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಸಕ್ಕರೆ ಕಾರ್ಖಾನೆ ಮಾಲೀಕರ ಜೊತೆಗೆ ಸಭೆಯನ್ನ ನಡೆಸೋದಕ್ಕೆ ಕಬ್ಬು ದರ ನಿಗದಿ ಬಗ್ಗೆ ನಿನ್ನೆಯೇ ಸಿಎಂ ಹೇಳಿದ್ದಾರೆ. ಕಾರ್ಖಾನೆ ಮಾಲೀಕರು ರೈತ ಮುಖಂಡರ ಸಭೆ ನಡೆಯುತ್ತೆ. ಸಭೆಯಲ್ಲಿ ಸುಖಾಂತ್ಯ ಆಗುವ ವಿಶ್ವಾಸ ಇದೆ. ಇದು ಚರ್ಚೆಗೂ ಮುನ್ನ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೊಟ್ಟಿರುವಂತಹ ಹೇಳಿಕೆ ಇದು. ನಿನ್ನೆನೇ ಈಗ ಆಲ್ರೆಡಿ ಹೇಳಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು ಸುದ್ದಿಗೋಷ್ಠಿಯನ್ನು ನಡೆಸಿ. ಕಬ್ಬು ದರ ನಿಗದಿ ಬಗ್ಗೆ ನಿನ್ನೆ ಎಲ್ಲ ಕೂಡ ಹೇಳಿದ್ದಾರೆ ಮುಖ್ಯಮಂತ್ರಿಗಳು. ಕಾರ್ಖಾನೆ ಮಾಲೀಕರು ಮತ್ತೆ ರೈತ ಮುಖಂಡರ ಜೊತೆಗೆ ಸಭೆ ನಡೆಯುತ್ತೆ. ಹಾಗಾಗಿ ಈ ಸಭೆಯಲ್ಲಿ ಸುಖಾಂತ್ಯ ಆಗುವಂತಹ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು. ಇವತ್ತು ಸಭೆ ಇದೆ. ಸಭೆ ನಂತರ ಮಾತನಾಡೋದು ಬಹಳಷ್ಟು ಸೂಕ್ತ. ಯಾಕಂತಂದ್ರೆ ಏನು ರಾಜ್ಯ ಸರ್ಕಾರದ ಏನೇನು ಅಧಿಕಾರ ಇದೆ, ಕೇಂದ್ರ ಸರ್ಕಾರದಿಂದ ಏನೆಲ್ಲ ಆಗಬೇಕನ್ನೋದನ್ನ ನಿನ್ನೆ ಮಾನ್ಯ ಮುಖ್ಯಮಂತ್ರಿಗಳು ತಮ್ಮ ಪತ್ರಿಕಾಗೋಷ್ಠಿಯಲ್ಲಿ ತಮಗೆಲ್ಲರಿಗೂ ತಮ್ಮ ಮುಖಾಂತರ ಎಲ್ಲರಿಗೂ ರಾಜ್ಯದ ಜನತೆಗೆ ಹೇಳಿದ್ದಾರೆ. ಬಟ್ ಈಗ ಫ್ಯಾಕ್ಟ್ರಿ ಓನರ್ಸ್ನು ಕೂಡ ಇವತ್ತು ಕರೆದಿದ್ದಾರೆ, ಕೆಲವು ರೈತರ ಮುಖಂಡರನ್ನು ಕೂಡ ಕರೆದಿದ್ದಾರೆ. ಇಬ್ಬರ ಜೊತೆ ಸಪ್ರೇಟ್ ಆಗಿ ಮಾತನಾಡ್ತಾರೆ. ಇದೊಂದು ಎಲ್ಲೋ ಒಂದು ಒಳ್ಳೆ ರೀತಿಯಿಂದ ಇದು ಸುಖಾಂತ್ಯ ಆಗುತ್ತೆ ಅನ್ನುವಂಥ ಭರವಸೆ ನಮಗಿದೆ. ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ದುರ್ಗೇಶ್ ನಾಯಕ್. ನನ್ನ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ದುರ್ಗೇಶ್, ಒಂದ್ ಕಡೆ 11 ಗಂಟೆಗೆ ಇವತ್ತು ಮೀಟಿಂಗ್ ನಿಗದಿ ಆಗಿದ್ದು, ಮೀಟಿಂಗ್ ಶುರು ಆಗಿದೆಯಾ ಇಲ್ವಾ? ಅದ್ರ ಜೊತೆಗೆ ಪ್ರತ್ಯೇಕ ಚರ್ಚೆ ಕೂಡ ಆಗ್ತಾ ಇದೆ ಅಂತ ಕೇಳ್ಪಟ್ವಿ. ಏನೆಲ್ಲ ಬೆಳವಣಿಗೆ ನಡೀತಾ ಇದೆ? ಎಸ್ ಪ್ರಭು, ಏನು ಕಬ್ಬು ಬೆಳೆಗಾರರ ಸಮಸ್ಯೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯ ಅವರು ಸಭೆಯನ್ನ ಕರೆದಿರುವಂತದ್ದು. ಈಗ ಸಭೆಗೂ ಮುನ್ನ ಸಿಎಂ ಸಿದ್ದರಾಮಯ್ಯ ಅವರು ಪ್ರತ್ಯೇಕವಾಗಿ ಅದೇ ಉತ್ತರ ಕರ್ನಾಟಕ ಭಾಗದ ಸಚಿವರ ಜೊತೆ ಸಭೆಯನ್ನು ನಡೆಸಿರುವಂತದ್ದು. ಸಿಎಂ ಕೊಠಡಿಯಲ್ಲಿ ಸಿಎಂ ಸಿದ್ದರಾಮಯ್ಯ, ಸತೀಶ್ ಜಾರಕಿಹೊಳಿ, ಎಂಬಿ ಪಾಟೀಲ್, ಆರ್ಬಿ ತಿಮ್ಮಾಪುರ್, ಲಕ್ಷ್ಮೀ ಹೆಬ್ಬಾಳ್ಕರ್ ಸೇರಿದಂತೆ ಎಲ್ಲರೂ ಕೂಡ ಅಂದ್ರೆ ಈ ಒಂದು ಕಾರ್ಖಾನೆಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿ ನಿರ್ಧಾರವನ್ನ ಮಾಡಬೇಕು, ಜೊತೆಗೆ ರೈತರಿಗೆ ಆಗ್ತಿರುವಂತಹ ಸಮಸ್ಯೆಗಳೇನು, ಅದ್ರ ಜೊತೆಗೆ ರೈತರಿಗೆ ನೀಡುವಂತಹ ಬೆಲೆ ಯಾವ ರೀತಿ ನಿಗದಿ ಆಗಿದೆ, ಕೇಂದ್ರ ಸರ್ಕಾರ ನಿಗದಿ ಮಾಡಿರುವಂತಹ FRP ದರದ ನಿಟ್ಟಿನಲ್ಲಿ ಕಾರ್ಖಾನೆಗಳ ಮಾಲೀಕರು ದರವನ್ನ ಕೊಡ್ತಾರ ಅನ್ನುವಂಥದ್ದು ಕೂಡ ಬಹಳ ಚರ್ಚೆ ಆಗ್ತಿರುವಂತದ್ದು. ಹೀಗಾಗಿ ಈಗ ಸದ್ಯಕ್ಕೆ ಬೆಳಗಾವಿ ಉತ್ತರ ಕರ್ನಾಟಕ ಭಾಗದಲ್ಲಿ ಆಗ್ತಿರುವಂತಹ ಹೋರಾಟದ ಸಂದರ್ಭದಲ್ಲಿ ಬೆಳಗಾವಿಯ ಜಿಲ್ಲಾಧಿಕಾರಿ 3200 ದರವನ್ನ ಕೊಡೋದಕ್ಕೆ ಒಪ್ಕೊಂಡಿರೋದ್ರಲ್ಲಿ ರೈತರಿಗೆ ಭರವಸೆಯನ್ನು ನೀಡಿರುವಂತದ್ದು. ಆದ್ರೆ 3550 ರೂಪಾಯಿ ಕೊಡಬೇಕು ಅನ್ನುವಂತ ಒತ್ತಾಯವನ್ನ ರೈತರು ಮಾಡ್ತಿರೋದ್ರಿಂದ ಕಾರ್ಖಾನೆ ಮಾಲೀಕರು ಮತ್ತು ರೈತರ ಜೊತೆಗೆ ಸಭೆಯನ್ನು ನಡೆಸಿ ಈ ಒಂದು ದರ ನಿಗದಿ ಮಾಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇರುವಂತಹ ಸಮಸ್ಯೆಗಳ ಬಗ್ಗೆ ಚರ್ಚೆಯನ್ನು ಮಾಡ್ತಾರೆ. ಮೊದಲಿಗೆ ಏನು ಕಾರ್ಖಾನೆ ಮಾಲೀಕರು ಅಂದ್ರೆ 82 ಸಕ್ಕರೆ ಕಾರ್ಖಾನೆ ಮಾಲೀಕರಿಗೆ ಆಹ್ವಾನವನ್ನ ಈಗಾಗಲೇ ನೀಡಲಾಗಿದೆ. ಜೊತೆಗೆ 46 ರೈತ ಸಂಘಟನೆಗಳಿಗೂ ಕೂಡ ಆಹ್ವಾನವನ್ನು ನೀಡಲಾಗಿದೆ. 11 ಗಂಟೆಗೆ ನಿಗದಿ ಆಗಿದೆ ಸಭೆ. ಇದೀಗ ಸಿಎಂ ಅವರು ಏನು ಸಭೆಗೆ ಆಗಮಿಸುವ ಮುನ್ನ ಪ್ರತ್ಯೇಕವಾದ ಸಭೆ ನಡೆಸ್ತಾರೆ. ಆ ಪ್ರತ್ಯೇಕ ಸಭೆಯ ಬಳಿಕ ಸಕ್ಕರೆ ಕಾರ್ಖಾನೆಗಳ ಮಾಲೀಕರ ಜೊತೆ ಸಭೆ ಆರಂಭ ಆಗುತ್ತೆ. ಅದರ ಬಳಿಕ ರೈತರ ಮುಖಂಡರ ಜೊತೆ ಸಭೆ ಆಗುವಂತದ್ದು. ಪ್ರಭು, ಈಗ ಚರ್ಚೆ ಆಗೋದಕ್ಕೆ ಮುನ್ನ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳ್ತಾ ಇದ್ರು ವಿಶ್ವಾಸ ಇದೆ, ಸಭೆಯಲ್ಲಿ ಸುಖಾಂತ್ಯ ಆಗುತ್ತೆ ಅಂತ ಹೇಳಿ. ನಿರೀಕ್ಷೆ ಮಾಡ್ಬೋದಾ? ಏನಾದ್ರು ಸಿಹಿ ಸುದ್ದಿನ ಎಕ್ಸ್ಪೆಕ್ಟ್ ಮಾಡ್ಬೋದಾ ರೈತರು? ಹೇಗೆ? ಖಂಡಿತ ಪ್ರಭು, ಈಗಾಗಲೇ ಏನು ಸಕ್ಕರೆ ಕಾರ್ಖಾನೆಗಳ ಮಾಲೀಕರು ಕೂಡ ಒಂದಿಷ್ಟು ಅಂದ್ರೆ ಯಾರಿಗೂ ಕೂಡ ತೊಂದರೆ ಆಗದಂತೆ, ರೈತ ಸಂಘಟನೆಗಳಿಗೂ ಕೂಡ ಯಾವುದೇ ರೀತಿಯಂತ ತೊಂದರೆಗಳಾಗಬಾರ್ದು, ಸಕ್ಕರೆ ಕಾರ್ಖಾನೆಗಳ ಮಾಲೀಕರಿಗೂ ಕೂಡ ತೊಂದರೆ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಒಂದು ನಿರ್ಧಾರಕ್ಕೆ ಬರುವಂತ ಸಾಧ್ಯತೆ ಇರುವಂತದ್ದು. ಯಾಕಂದ್ರೆ ಸಿಎಂ ಸಿದ್ದರಾಮಯ್ಯ ಅವರು ರೈತರ ಪರವಾಗಿದ್ದೇವೆ ಅಂತ ಮಾತನ್ನ ಜೊತೆಗೆ ಹೇಳಿರುವುದರ ಜೊತೆಗೆ ರಾಜ್ಯ ಸರ್ಕಾರ ಈಗಾಗಲೇ ಏನು ಕಬ್ಬು ಬೆಳೆಗಾರರ ಸಮಸ್ಯೆಗೆ ಸಂಬಂಧಪಟ್ಟಂತೆ ಹೊಸದಾಗಿ ಯೋಜನೆಗಳನ್ನು ಮಾಡಿದೆ. ಜೊತೆಗೆ ಈ ಒಂದು ದರ ನಿಗದಿ ಮಾಡುವಂತದ್ದು ಕೇಂದ್ರ ಸರ್ಕಾರದ ಏನು ದರ ನಿಗದಿ ಮಾಡುವ ನಿಟ್ಟಿನಲ್ಲಿ ಈಗಾಗಲೇ ಕೇಂದ್ರಕ್ಕೂ ಕೂಡ ಸಿಎಂ ಸಿದ್ದರಾಮಯ್ಯ ಅವರು ಪತ್ರವನ್ನು ಬರೆದಿದ್ದಾರೆ. ದರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಭೇಟಿಗೆ ಅವಕಾಶ ಕೊಡಿ, ರೈತರ ಸಮಸ್ಯೆಗಳ ಬಗ್ಗೆ ಚರ್ಚೆಯನ್ನ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಪತ್ರ ಬರೆದಿರುವಂತದ್ದು. ಇತ್ತ ಸಕ್ಕರೆ ಕಾರ್ಖಾನೆಗಳ ಮಾಲೀಕರು ಕೂಡ ಒಂದಿಷ್ಟು ಏನು ದರವನ್ನ ಹೆಚ್ಚಿಸೋದಕ್ಕೆ ಒಪ್ಪಿಗೆ ನೀಡುವಂತ ಸಾಧ್ಯತೆ ಇರುವಂತದ್ದು. ರೈತರು ಹಿಡಿದುವಂತಹ ಪಟ್ಟು ಈಡೇರತ್ತ ಸಿಹಿ ಸುದ್ದಿ ಸಿಗತ್ತಾ ಅನ್ನೋದನ್ನ ಕಾದು ನೋಡ್ಬೇಕಾಗತ್ತೆ. ಓಕೆ, ಥ್ಯಾಂಕ್ ಯು ದುರ್ಗೇಶ್.